ಮತ್ತೆ ನೋಡಿ ನಾವೀಗ ನಮ್ಮ ಮನೆಗೆ ಬಂದ್ವಿ. ಈಗ ನಮ್ಮ ಮನೆಗೆ ಬಂದು ದೇವರಿಗೆ ಪೂಜೆ ಎಲ್ಲ ಮಾಡಿ ಈಗ ನೋಡಿ ಎಷ್ಟು ಗಂಟೆ ಆಯ್ತು ಅಂತ. ಹೌದು, ತುಂಬಾ. ನಾನು ನಮಗೆ ಮಾಂಬಳ ಹೇಳಲಿಕ್ಕೆ ಸುಲಭ ಆಗ್ತದೆ. ಹೌದು, ಅಲ್ಲಿ ಅವರ ಅತ್ತೆ ಮನೆಯಲ್ಲಿ ಬಂದ ಹಾಗೆ ನಮ್ಮ ಮನೆಯಲ್ಲಿ ಹಾಕಿದ್ದೇನೆ. ಹಾಗೆ ಈಗ ಸ್ವಲ್ಪ ಅಂದ್ರೆ ಎಲ್ಲ ಆಚೆ ಈಚೆ ಹೋಗಿ ನೀರು ಹಾಕುದೆಲ್ಲ ಅವ್ರು ಮಾಡಿದ್ರು ಕೆಲಸ ಎಲ್ಲ ಅವ್ರದ್ದಾಯ್ತು. ಕರೆಂಟು ಇಲ್ಲ ಆಯ್ತು. ಮತ್ತೆ ನಾನು ಈಗ ಪೂಜೆ ಮಾಡಿ ಬಂದೆ. ಮುಂದೆ ಕೊಟ್ಟೆಲ್ಲ ತೆಗೆದಿದ್ದ ಈಗ ಕರೆಂಟ್ ಬಂತಾಗ ಈಗ ವಾಷಿಂಗ್ ಮಿಷಿನ್ ಹಾಕಿದ್ದಾರೆ. ಮತ್ತೆ ನೋಡಿ ನಮ್ಮಲ್ಲಿ ದೇವರ ಪೂಜೆ ಮಾಡಿದ್ದಾರೆ, ತೋರಿಸ್ತೇನೆ ದೇವರನ್ನು ನಿಮಗೆ. ನೋಡಿ ದೇವರ ಪೂಜೆ ಎಲ್ಲ ಆಗಿದೆ. ಅಮ್ಮ ಬೇಗ ಪೂಜೆ ಮಾಡಿದ್ರಿ ಇವತ್ತು. ದೇವರ ಪೂಜೆ ಎಲ್ಲ ಆಯಿತು. ನೋಡಿ ಇಲ್ಲಿ ಇಷ್ಟು ಉದ್ದಕ್ಕೆ ಗುಡಿಸಿದ್ದು, ಫುಲ್ ಗುಡಿಸಿ ನೋಡಿ ರಂಗೋಲಿ ಹಾಕಿಗಿದೆ. ರಂಗೋಲಿ ಹಾಕಾಯ್ತು. ಇನ್ನು ನಾನು ಒಂದು ಸಾಂಬಾರು ಮಾಡಿದೆ ಸ್ವಲ್ಪ. ಕರೆಂಟ್ ಇಲ್ಲ ಅಂತೇಳಿ ಸಾಂಬಾರು ಹುಡಿಯಿಂದಲೇ ಒಂದು ಸಾಂಬಾರು ಹೇಳಿದೆ ಹೀಗೆ ಮಾಡು ಅಂತೇಳಿ ಮಾಡಿಟ್ಟಿದ್ದಾಳೆ. ಅಂತೂ ಹದ ಖಾರ ಅಂದ್ರೆ ಖಾರ ಇಲ್ಲ, ಸ್ವಲ್ಪ ಹುಡಿ ಹಾಕಿ ಮಾಡಿದ್ದಾಳೆ. ಒಳ್ಳೇದಾಗಿದೆ. ಬಟಾಟೆ ಮತ್ತೆ ಬೀನ್ಸ್, ಕ್ಯಾರೆಟ್, ಟೊಮೆಟೊ, ಈರುಳ್ಳಿ ಹಾಕಿದ್ದಾಳೆ ಇದಕ್ಕೆ. ಆಮೇಲೆ ಇದು ಎಂತ ಇದು ಬೇಳೆ ಕೆಂಪು ಬೇಳೆ ಹಾಕಿದ್ದು. ಕೆಂಪು ಮೈಸೂರು ದಾಳು ಅದು. ಹಾಗೆ ಎಲ್ಲ ಸಾರು ಮಾಡಿದ್ದಾಳೆ. ಹದವಾಗಿ ಉಂಟು. ಬೆಲ್ಲ ಹಾಕಿದ್ಯಲ್ಲ? ಬೆಲ್ಲ ಸಾಕಿದ್ದೆ. ಸ್ವಲ್ಪ ಬೆಲ್ಲ ಕಡಿಮೆ ಉಂಟು, ಪರವಾಗಿಲ್ಲ, ಸಾಕು. ಚಿಕ್ಕ ತುಂಡು ಹಾಕಿದ್ದೆ. ಅಂದ್ರೆ ಎಂತ ತಿಂಡಿ ಅಂತ ಹೇಳಿದ್ರೆ ನಮಗೆ ಇವತ್ತು ಸ್ಪೆಷಲ್ ದೋಸೆ. ಅಂದ್ರೆ ನಿನ್ನೆ ರೊಟ್ಟಿ ಮಾಡಿಟ್ಟದ್ದು, ಅದುವೇ ದೋಸೆ. 6 ದೋಸೆ ಇತ್ತು. ಕಡಿಲಿಕ್ಕೆ ಅಕ್ಕಿ ಹಾಕಿದ್ದೇವೆ, ಮಾಡ್ಬೋದು ಇನ್ನು ಕೂಡ. ಆದರೆ ಕರೆಂಟ್ ಈಗ ಅಷ್ಟೇ ಬಂದದ್ದು ಮಾಡ್ಬೋದು. ಅದು ಅಲ್ಲದೆ ಬೇರೆಲ್ಲ ಉಂಟು, ಇದು ಚಪಾತಿ ಹಿಟ್ಟು ಅದು ಇದೆಲ್ಲ ಉಂಟು, ಸಜ್ಜಿಗೆಲ್ಲ ಉಂಟು, ಮಾಡ್ಬೋದಿತ್ತು. ಇದನ್ನು ವೇಸ್ಟ್ ಮಾಡುದು ಯಾಕೆ? ವೇಸ್ಟ್ ಅಂದ್ರೆ ಒಂದು ದನ ಇದ್ರೆ ದನಕ್ಕಾದ್ರೂ ಹಾಕ್ಬೋದು, ಒಂದು ನಾಯಿ ಬಂದ್ರೆ ನಾಯಿಗಾರ ಹಾಕ್ಬೋದು. ಅದು ಯಾವುದು ಇಲ್ಲ, ಸುಮ್ಮನೆ ತೆಂಗಿನ ಮರದ ಬುಡಕ್ಕೆ ಹಾಕ್ಬೇಕು, ವೇಸ್ಟ್ ಆಗ್ತದೆ. ಅದಕ್ಕೆ ನಾನು ಹೇಳಿದೆ ಇವತ್ತು ತಿಂಡಿ ಮಾಡುದು ಬೇಡ. ನಿನ್ನೆ ಅನ್ನ ಕೂಡ ಉಳಿದಿದೆ ರಾತ್ರಿ ನಾವು ಊಟಕ್ಕಿಲ್ಲದೆ. ಅದಕ್ಕೋಸ್ಕರ ಈಗ ಆ ದೋಸೆಯನ್ನು ತಿನ್ನುವ. 2 ದೋಸೆ ತಿನ್ನುವ. 6 ದೋಸೆ ಇತ್ತು ಕರೆಕ್ಟ್ ಆಗಿ. 2 ದೋಸೆ ಬೇಕಿದ್ರೆ ಅನ್ನ ಊಟ ಮಾಡುವ ಅಂತ ಹೇಳಿದೆ. ಮಧ್ಯಾಹ್ನಕ್ಕೆ ಹೇಗೆ ಬಿಡ್ತೇವಲ್ಲ, ಆದ ಕಾರಣ ಬೇಕಿದ್ರೆ ಊಟ ಮಾಡುವ, ಹಾಗೆ ಸರಿ ಮಾಡುವ ಇವತ್ತು ಅಂತ ಹೇಳಿ ಈಗ ದೋಸೆ ತಿಂತಾ ಇದ್ದೇವೆ. ಸಾಂಬಾರ್ ಪರವಾಗಿಲ್ಲ, ಚಂದ ಆಗಿದೆ. ಎಲ್ಲ ಕಲಿಬೇಕಲ್ಲ ಹೆಣ್ಣು ಮಕ್ಕಳು, ಹಾಗೆ ಎಲ್ಲ ಹೇಳಿ ಕೊಡ್ತಾ ಇದ್ದೇನೆ, ಮಾಡ್ತಾ ಇದ್ದಾಳೆ ಎಲ್ಲವನ್ನು. ಹಾಗೆ ಒಂದು ವ್ಲಾಗ್ ಸಾಧನೆ ಮಾಡ್ತಿದ್ದೆ ಅಂತ ಹೇಳ್ತಿದ್ದು. ಅಂದ್ರೆ ಸಾಂಬಾರು ನಾನಂದ್ರೆ ಪೂಜೆ ಮಾಡ್ತಾ ಇದ್ದೆ ಅಲ್ಲ, ಹಾಗೆ ನನ್ನೊಟ್ಟಿಗೆ ಮಾತಾಡ್ಲಿಕ್ಕೆ ಗೊತ್ತಿಲ್ಲ. ಸಾಂಬಾರು ಮಾಡುವಾಗ ನಾನು ಇದು ವಿಡಿಯೋ ಮಾಡ್ಬೇಕಿತ್ತು ಅಂತ ನೆನ್ಸಿದೆ ಅಮ್ಮ. ಮತ್ತೆ ನಿಮ್ಮ ಹತ್ರ ಮೊಬೈಲ್ ಕೇಳಲಿಲ್ಲಲ್ಲ, ಅದಕ್ಕೋಸ್ಕರ ಮಾಡಲಿಲ್ಲ ಅಂತ ಹೇಳಿದ್ರು. ಅದಕ್ಕೆ ಈಗ ಮಾಡ್ತೀಯಾರೆ ಮಾಡು ಅಂತ ಹೇಳಿದೆ, ಹಾಗೆ ಮಾಡ್ತಾ ಇದ್ದಾಳೆ ವಿಡಿಯೋ. ನಮ್ಮ ಬೆಳಗಿನ ತಿಂಡಿ ಮಾಡ್ತಾ ಇದ್ದೇವೆ ನಾವು. ನಿಮ್ಮ ಮನೇಲಿ ಏನೇನ್ ತಿಂಡಿ ಅಂತ ಕಮೆಂಟ್ ಹಾಕಿ ಬನ್ನಿ. ಹಾಗಾದ್ರೆ ನಾವು ಕಾಫಿ ಕುಡಿಯುವ. ಕಾಫಿ ಅಂದ್ರೆ ಕಾಫಿ ಚಾಯ್ ಅಂತ ಇಲ್ಲ, ನಾನು ಕುಡಿಯುವುದಿಲ್ಲ. ಇವತ್ತು ಇದು ಮಾಡ್ಲಿಲ್ಲ ಅಂತ, ಜ್ಯೂಸ್ ಕೂಡ ಮಾಡ್ಲಿಲ್ಲ. ಕರೆಂಟ್ ಇಲ್ಲದೆ ಯಾವ್ದು ಮಾಡ್ಲಿಲ್ಲ. ಮತ್ತೆ ಮಾಡುವ, ಮತ್ತೆ ಜ್ಯೂಸ್ ಮಾಡುವ. ಈಗ ನೋಡಿ ನಾವಿನ್ನು ಕಾಫಿ ಕುಡಿಯುವ. ನೋಡಿ ಅವನು ನೋಡಿ ಅಮ್ಮನಿಗೆ ತಿಂದಾಯ್ತೇನೆ, ನಾನು ತಿಂತಾ ಇದ್ದೇನೆ. ನೋಡಿ ಊಟ ಮಾಡ್ತಿದ್ದಾನೆ. ದೋಸೆ ಬೇಡ ಅಂತ ಹಾಕಿ ಅಕ್ಕನಿಗೆ ತಿನ್ನಿ ಬೇಗ ತಿನ್ನಿ. ನೋಡಿ ಮುಖ ನೋಡೋ ಗೊತ್ತಾಗ್ತದೆ ಆಗಿರ್ಬೋದು. ಈ ಸೈಡ್ ಫುಲ್ ಇಲ್ಲಿಂದರೆ ದಪ್ಪ, ಈಚೆ ನೋಡಿದ್ರೆ ಸಣ್ಣ ಉಂಟು, ಈಚೆ ನೋಡಿ ದಪ್ಪ. ನೋವಲ್ಲಿ ನಿಲ್ಲಿಕ್ಕಾಗೋದಿಲ್ಲ,
ಅಭ್ಯಾಸ ಆಗಿ ಹೋಗಿದೆ, ಇದು ಹೀಗೆ ಆಗಿರಬೇಕು ಅಂತೇಳಿ. ಹಾಗೆ ನಿನ್ನೆ ರಾತ್ರಿ ಇಡೀ ನಿದ್ದೆಯೇ ಬರಲಿಲ್ಲ. ಇವತ್ತು ಸ್ವಲ್ಪ ಎದ್ದು ಧ್ಯಾನ ಮಾಡಿ ಸೋಹಂ ಧ್ಯಾನ ಮಾಡಿದೆ, ಸ್ವಲ್ಪ ಕಮ್ಮಿ ಆಯಿತು. ಆಮೇಲೆ ಐಸರ ಇಟ್ಟಿದ್ದೆ ನಿನ್ನೆ ರಾತ್ರಿ, ಹಾಗೆ ಸ್ವಲ್ಪ ಕಡಿಮೆ ಆಯಿತು ನೋಡಿ. ಇವತ್ತು ಡಾಕ್ಟ್ರ್ ಹತ್ರ ಹೋಗಬೇಕು, ತೆಗಿತಾರ ಗೊತ್ತಿಲ್ಲ. ಹಲ್ಲು ತೆಗೆದ್ರೆ ನನ್ನ ಚಾನ್ಸ್. ಹಲ್ಲು ತೆಗೆಯುವುದಲ್ಲ, ಒಂದು ಹಲ್ಲು ಇಡ್ಲಿಕ್ಕೋಸ್ಕರ 2-3 ಹಲ್ಲನ್ನು ಒಟ್ಟೆ ಮಾಡಿರ್ತಾರಲ್ಲ, ಆ 2-3 ಹಲ್ಲನ್ನು ಒಟ್ಟೆ ಮಾಡಿದಂಥ ಹಲ್ಲು ಕೂಡ ಸೌದು ಒಳಗೆ ಹುಳ ತಿಂದಾಗಾಗಿ ನೋವುದು ಒಂಥರ. ನಿಜ ಹೇಳಬೇಕಂದ್ರೆ ಹಲ್ಲು ನೋವು, ಉಗುರು ನೋವೆಲ್ಲ ಬರುವುದು ರಾಹುವಿನ ಉಪದ್ರದಿಂದ ಅಂತೇಳಿ ನಮ್ಮ ಒಂದು ಗುರುಗಳು ಹೇಳಿದ್ದಾರೆ. ಹಾಗೆ ರಾಹುವಿನ ಉಪದ್ರ ಅಂದರೆ ಆ ಗ್ರಹಾಚಾರದಲ್ಲಿ ಏನೋ ರಾಹು ನೀಚನಾಗಿರುವಾಗ ನಮ್ಮ ಜಾತಕದಲ್ಲಿ, ಆಗ ಹಲ್ಲು ನೋವು ಆಮೇಲೆ ಉಗುರು ನೋವುಗಳೆಲ್ಲ ಜಾಸ್ತಿ ಕಾಣಿಸಿಕೊಳ್ತದೆ ಅಂತ. ಹಲ್ಲು ನೋವು ಬರಲಿಕ್ಕೆ ಕಾರಣ ಏನಲ್ಲ, ಅದು ಜಾಸ್ತಿ ಕಾಣಿಸಿಕೊಳ್ಳೋದು ಆ ಟೈಮಲ್ಲಿ ಅಂತೇಳಿ. ನಿಜ ಕೂಡ ಅದು ನಮ್ಮ ನಕ್ಷತ್ರ ನಾಡಿ ಕಲಿತ ಸ್ಟೂಡೆಂಟ್ಗಳಿಗೆಲ್ಲ ಕರೆಕ್ಟಾಗಿ ಗೊತ್ತಿದೆ. ಹಾಗೆ ಮಾತಾಡೋಗಳೇ ಒಂಥರ ಆಗ್ತಾಯಿದೆ. ಬೇಗ ತಿನ್ನಿ ಆಯಿತಾ? ಬಟ್ಟೆ ಒಗಿಲಿಕ್ಕೆ ಹಾಕಿದ್ದೇನೆ, ಇನ್ನು ಬಟ್ಟೆ ಒಗಿತೇನೆ. ಆಮೇಲೆ ಬಟ್ಟೆ ಸ್ವಲ್ಪ ಒಗ್ದು ಹಾಕಿ ಕೆಳಗೆ ಹೋಗ್ಬೇಕು ಅಂಗಡಿಗೆ. ಸ್ವಾತಿ ಬಂದಿದ್ದಾರೆ ಗೊತ್ತಿಲ್ಲ, ಬಂದಿದ್ದಾರೆ ಕಾಣಬೇಕು. ಅವ್ರಿಗೆ ಕಟ್ಟಿಂಗ್ ಎಲ್ಲ ಮಾಡಿ ಕೊಡಬೇಕು. ಹಾಗೆ ಚಂದ ಕಾಣ್ತದಲ್ವಾ ದಪ್ಪ ಆದರೆ. ನೋಡಿ ಈಚೆ ಸಣ್ಣಕ್ಕಿದೆ, ಈಚೆ ದಪ್ಪಕ್ಕಿದೆ. ಜೇನು ನೋಣ ಕಚ್ಚಿದಾಗ ಆಗಿದೆ ನೋಡಿ. ಸರಿ, ಹಾಗಾದರೆ ಮತ್ತೆ ಮಾತಾಡುವ. ನೋಡಿ ನಮಗೆ ಕಾಫಿ ಕುಡ್ದೆಲ್ಲ ಆಯಿತು. ನನಗೀಗ ಮಧ್ಯಾಹ್ನಕ್ಕೆ ಊಟ ಇಡ್ಲಿಕ್ಕೆ ಉಂಟು. ಹಾಗೆ ನೋಡಿ ನೀರಿಟ್ಟಿದ್ದೇನೆ, ಇನ್ನು ಒಂದು ಊಟ ಇಟ್ಟು ಮತ್ತೆ ಕೆಳಗೆ ಅಮ್ಮನಲ್ಲಿಗೆ ಟೈಲರಿಂಗ್ ಮಾಡಲಿಕ್ಕೆ ಹೋಗುವಂತ. ನೋಡಿ ಈಗ ಬಿಸಿಲು ಸ್ವಲ್ಪ ಬಂದಿದೆ. ಬೆಳಿಗ್ಗೆ ಬಿಸಿಲು ಬರುವಾಗ ಇರಲಿಲ್ಲ ನೋಡಿ. ಮಾಂಬಳ ಇಡಬೇಕಿನ್ನು. ನೋಡಿ ಅಮ್ಮ ಮಾಂಬಳ ಇಡ್ತಾ ಇದ್ದಾರೆ. ಈಗ ಬಿಸಿಲು ಬಂತಷ್ಟೇ. ಅದೇ ಬೆಳಿಗ್ಗೆ ಬಿಸಿಲು ಬರೋ ಥರ ಇರಲಿಲ್ಲ, ಫುಲ್ ಮೋಡ ಇತ್ತು. ನೋಡಿ ಇಲ್ಲಿ ಮಾಂಬಳ ಇಟ್ಟಿದ್ದೇವೆ ನಾವು. ಶೀಟ್ ಇದ್ದ ಕಾರಣ ಒಳ್ಳೇದು. ಹೌದು, ಇದಕ್ಕೆ ಹೊಯ್ಲಿಕ್ಕೆ ಉಂಟ ಮಾಂಬಳ? ಇವತ್ತು ಬೇಡ ಅಲ್ಲ? ಇವತ್ತು ಅದೇ ಮತ್ತೆ ಮಾಡೋಣ. ಮಾಂಬಳಕ್ಕೆ ಹೊಯ್ಬೇಕಾದ್ರೆ ಬೇಡ ಅಂತ ಒಮ್ಮೆದು ಒಣಗಲಿ, ಮತ್ತೆ ಜೋರು ಮಳೆ ಬಂದರೆ ಸಿಗ್ಲಿಕ್ಕಿಲ್ಲ ನಮಗೆ ಒಣಗಲಿಕ್ಕೆ ಅಲ್ಲ. ಸರಿ, ಅಮ್ಮ ಕೆಳಗೆ ಹೋಗ್ತಾರಂತೆ. ನಂದು ಕೆಲಸ ಆಗಿ ನಾನು ಕೆಳಗೆ ಹೋಗ್ತೇನೆ. ನೋಡಿ ಈಗ ಅಜ್ಜಿ ಬಂದಿದ್ದಾರೆ, ನಾನು ಹೊರಟಿದ್ದೇನೆ ಬೆಳ್ಳಾರಪೇಟೆಗೆ ಹೋಗಿ ಬರಲಿಕ್ಕೆ. ಅಜ್ಜಿ ಹರಿ ಓಂ. ಹಾಂ, ನಾವು ಹೋಗಿ ಬರ್ತೇವೆ. ಹಾಂ ನೋಡಿ ಅಜ್ಜಿಗೆ ಬಟ್ಟೆ ಒಗ್ಲಿಕ್ಕೆ ಉಂಟಂತೆ. ಅಜ್ಜಿ ಬಟ್ಟೆ ಒಗ್ದು ಬರ್ತಾರೆ, ನೀನು ಕೆಳಗೆ ಹೋಗುವ. ಸ್ವಾತಿಕನ ಹತ್ರ ಹೋಗಿ ಆದರೆ ಹೋಗು. ಆಯ್ತು, ಇಲ್ಲಿ ಆಟಾಡು. ಬೋರ್ ಆದರೆ ಅಲ್ಲಿ ಬಾಗಿಲು ಸಿಲ್ಕ್ ಹಾಕಿ ಸ್ವಾತಿಕನ ಹತ್ರ ಹೋಗು ಆಯಿತಾ. ಅಮ್ಮನ ಹಲ್ಲು ನೋವಲ್ಲ, ಹಾಗೆ ಅಮ್ಮನ ಹಲ್ಲು ನೋವಿಗೆ ಡಾಕ್ಟ್ರ್ ಹತ್ರ ಒಮ್ಮೆ ಹೋಗಿ ಬರ್ತೇವೆ. ಆಮೇಲೆ ಎಂತಾಗ್ತದೆ ಅಂತ ನೋಡುವ. ರಾಮ್ ರಾಮ್. ಕೆಳಗೆ ಬಂದೆ ಈಗ ನೋಡಿ. ಇದು ದೇವಿಕಾ ಅಕ್ಕ, ಇದು ಸ್ವಾತಿ ಅಕ್ಕ. ನೋಡಿ ಹರಿ ಓಂ. ನಾವೀಗ ಹೋಗಿ ಬಂದ್ವಿ, ಅಲ್ಲಿನ ಡಾಕ್ಟ್ರ್ ಹತ್ರ ಎಲ್ಲ ಹೋಗಿ ಬಂದ್ವಿ. ನೋಡಿ ನಾನು ಸೆಕೆ ಆಯಿತು ಅಂತ ಡ್ರೆಸ್ ಚೇಂಜ್ ಮಾಡಿದ್ದೆ. ನೋಡಿ ಅಮ್ಮ ಇಲ್ಲಿ ಕೂತಿದ್ದಾರೆ. ಸ್ವಲ್ಪ ಹಲ್ಲು ಸ್ವಲ್ಪ ದೊಡ್ಡ ಆಗಿದೆ ಅಷ್ಟೇ. ಏನೋ ಎಲ್ಲ ಸೂಜಿ 4-5 ಇಂಜೆಕ್ಷನ್ ಎಲ್ಲ ಕೊಟ್ಟರು, ಆಮೇಲೆ ಟರ 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 ಅಂತ ಏನೆಲ್ಲ ಮಾಡಿದ್ರು, ಕರೆಕ್ಟ್ ಆಯಿತು. ನೋಡಿ ಸ್ವಲ್ಪ ಇಲ್ಲಿ ಸ್ವಲ್ಪ ಗಟ್ಟಿ ಗಟ್ಟಿ ಉಂಟು, ಸ್ವಲ್ಪ ಮುಖ ಹಿಂಡಿದಾಗೆ, ಅಂದರೆ ಒಂಥರ ಹಿಂಡಿದಾಗ ಉಂಟು, ಮೇಲೆ ಪಿಂಟಿದಾಗ ಆಗಿದೆ ಈಗ. ಹಾಗೆ ಅಷ್ಟೇ, ಬೇರೇನಿಲ್ಲ. ಆಗದಿಂದ ಪರವಾಗಿಲ್ಲ, ಬೆಟರ್. ಹಾಗೆ ಸ್ವಲ್ಪ ಸ್ವಲ್ಪ ನೋವು ಉಂಟು. ನೋಡಿ ಇವನಿಗೆ ಮಾವಿನಕಾಯಿ ಸಿಕ್ಕಿತ್ತು 2. ಹಲ್ಲು ನೋವು ಈಗ ಇಲ್ವಾ? ಸ್ವಲ್ಪ ಸರಿ ಆಯ್ತಾ? ಸ್ವಲ್ಪ ಆಗಲಿಲ್ಲ. ಹಾಂ, ಹಾಗೆ ಹೋಗಿ ಬಂದಿದ್ದೀನಿ, ಊಟ ಎಲ್ಲ ಆಗಬೇಕಷ್ಟೇ. ಅದೇ ಸೆಕ್ಷನ್ ಆಗಿದೆ ಈಗ, ಗುಸ್ತುಂಚೆ ತೊರಲೆನ್ಸ್ ಗುಸ್ತು. ನಮಗೀಗ ಊಟ ಆಯಿತು. ಊಟ ಆಗಿ ನಾವು ಕೆಳಗೆ ಬಂದ್ವಿ. ಊಟ ಮಾಡುವಾಗ ನೆನಪಿಲ್ಲ ನನಗೆ, ಊಟ ಮಾಡುವಾಗ ನೆನಪಾಗಲಿಲ್ಲ. ಊಟ ಮಾಡೋದು ಮಾತ್ರ ನಾನು. ನೋಡಿ ಅಲ್ಲಿ ಹಾಂ, ಶರಣ್ಯ ನೋಡಿ ಅಲ್ಲಿ. ಶರಣ್ಯ, ಇದು ಶರಣ್ಯ ದೊಡ್ಡವಳು ಸೈಕಲ್ ಬಿಡ್ತಿದ್ದಾಳೆ. ಅಲ್ಲಿ ಶರದಿದ್ದಾಳೆ ನೋಡಿ, ಅಲ್ಲಿ ಅವಳು ಮಾವಿನ ಹಣ್ಣು ಹಾಕ್ತಿದ್ದಾಳೆ.
ನೋಡಿ ಅಜ್ಜಿ ಬಂದಿದ್ದಾರೆ. ಇವತ್ತು ಅನ್ಶಿ ಎಂಟರ್ಪ್ರೈಸಸ್ ಓಪನ್ ಉಂಟು ನೋಡಿ. ಗಿಡ ತರುವ ಅಂತ. ಎಲ್ಲಿ ಅಜ್ಜಿ ಮನೆಗೆ ಹೋಗ್ಯಾ? ನಡ್ಲಿಕ್ಕೆ ತರ್ತೇವೆ ನಿಮ್ಮ ಮನೆಯಿಂದ. ಹಾಂ ಅವರಿಗೆ ಅಲ್ಲ ಆಯಿತು. ನಾವಾದ್ರೆ ಈಗ ಮಲ್ಲಿಗೆ ಗಿಡ ತರಲಿಕ್ಕೆ ಹೋಗುದಾ? ಪೇಟೆ ಮಲ್ಲಿಗೆ. ನೋಡಿ ನಾವೀಗ ಪೇಟೆ ಮಲ್ಲಿಗೆ ಗಿಡ ತರಲಿಕ್ಕೆ ಹೋಗ್ತೇವೆ ಗಾಯ್ಸ್. ಹೋಗಿ ಒಂದು ಚೂರಿ ತಗೊಂಡು ಬಾ ಗಾಯ್ಸ್. ನೋಡಿ ನಮ್ಮ ಮನೆಯಲ್ಲಿ ಇವತ್ತು ನಿನ್ನೆ ನಾನು ಒಂದು ಗಿಡ ತೋರಿಸಿದ್ದೆ ಅಲ್ಲ, ಮುಗ್ಗು ಗಿಡದಲ್ಲಿ ನೋಡಿ ಅದು ಇವತ್ತು ಅರಳಿದೆ. ಇದೆಲ್ಲ ನಿನ್ನೆ ಮುಗ್ಗಿತ್ತು. ಅದೇ ಗಿಡದಲ್ಲಿ ಒಂದು ಮುಗ್ಗು ತೋರಿಸಿದ್ದಲ್ಲ, ಇವತ್ತು ನೋಡಿ ಹೂವಾಗಿದೆ. 2 ಹೂ ಆಗಿದೆ ನೋಡಿ. ಆರೆಂಜ್ ಕಲರ್ ಇದೆ. ಇದು ಆರೆಂಜ್, ಇದು ನೋಡಿ ನಿನ್ನೆ ಇದು ಪಿಂಕ್ ವಿತ್ ವೈಟ್, ನೋಡಿ ಇದು ನೈಟ್ ಇದು ಫುಲ್ ರಾಣಿ ಪಿಂಕ್. ಹಾಂ ಎಂತ ನಿನ್ನೆ ನೈಟ್ ನೆಟ್ಟದ್ದು ನಾನು. ಹಾಂ ನೋಡಿ ಅಲೋವಿರಾ ನಮ್ಮ ಮನೆಯಲ್ಲಿ ತುಂಬ ನೆಟ್ಟಿದ್ದಾರೆ. ಬಲ್ಲೆ ಗಾಯ್ಸ್, ನಾವೀಗ ಹೋಗುವ ಎಲ್ಲಿಗೆ? ನಾವೀಗ ಅಜ್ಜಿ ಮನೆಗೆ. ಅಜ್ಜಿ ಮನೆಗೆ ಹೋಗುವ. ನಾವೀಗ ಅಜ್ಜಿ ಮನೆಗೆ ಹೋಗ್ತೇವೆ ನೋಡಿ. ಅಜ್ಜಿ ಮನೆಗೆ ಹೋಗಿ ಹಾಂ ನಾವಿಲ್ಲದೆ ಮೇಲೆ ಹೋಗೋದಿಲ್ಲಂತೆ. ನೋಡಿ ನಾವೀಗ ಅಜ್ಜಿ ಮನೆಗೆ ಹೋಗಿ ಅಂತ ಪೇಟೆ ಮಲ್ಲಿಗೆ ಅಲ್ಲ, ಪೇಟೆ ಮಲ್ಲಿಗೆಯ ಗಿಡ ತರ್ತೇವೆ. ರಾತಾಂಬೆ ಅಂದರೆ ಪುನಾರ್ ಪುಳಿ. ನೋಡಿ ಅಲ್ಲಿ ಒಂದು ನಾಯಿ ಉಂಟು ಆ ಗೂಡಲ್ಲಿ, ಅಂದರೆ ಸುಮುನ್ನಿ ಅಂತ. ಅದು ನನ್ನ ಭಾವನ ಮನೆಯಲ್ಲಿ ಒಂದು ನಾಯಿ, ಅದು ತುಂಬ ಪಾಪ ನಾಯಿ. ನೋಡಿ ಇದೆಂತ ಉದಯ ಮಲ್ಲಿಗೆ ಅಂತೆ ನೋಡಿ. ನೋಡಿ ನಾವು ಅಜ್ಜಿ ಮನೆಗೆ ಬಂದೇವೆ. ಇದು ಪೇಟೆ ಮಲ್ಲಿಗೆ, ಪರಿಮಳದ ಮಲ್ಲಿಗೆ. ಇವತ್ತು ಸಂಜೆಯದ್ದು ನೋಡಿ ಇದು. ನೋಡಿ ಇದು ನಾನು ಮದುವೆ ಆಗುವ ಮುಂಚೆ ರಾಮಚಂದ್ರ ಮಾಸ್ಟರಲ್ಲಿ ರೂಮಲ್ಲಿ ಇದ್ದೆ ನೋಡು, ರೂಮ್ ಮಾಡಿಕೊಂಡು. ಆಗ ಅಲ್ಲಿ ನಾನು ಒಂದು ಚಟ್ಟಿಯಲ್ಲಿ ನಟ್ಟಂತದ್ದು. ಅದು ಇಲ್ಲಿಗೆ ಅದು ನಾನು ಮದುವೆ ಆಗಿ ಬರುವಾಗ ಆ ಚಟ್ಟಿಯನ್ನು ತಂದು ಇಲ್ಲಿ ಹಾಕಿದ್ದು. ನೋಡಿ ಮದುವೆ ಆಗಿ 16 ವರ್ಷ ಆಯಿತು. ಇನ್ನು ಕೂಡ ಈ ಮಲ್ಲಿಗೆ ಗಿಡ ಉಂಟು. ಇದರಲ್ಲಿ ತಗೊಂಡು ಹೋಗಿ ನಾನು ಮನೆಯಲ್ಲಿ ತುಂಬ ಗಿಡ ಮಾಡಿದೆ, ಒಂದು 4-5 ಗಿಡ ಮೊನ್ನೆ ಮಾಡಿದೆ. ಇನ್ನೀಗ ತಗೊಂಡೋಗಿ ಗಿಡ ಮಾಡುವ ಅಂತೇಳಿ ಈಗ ಬಂದದ್ದು. ನೋಡಿ ಮಲ್ಲಿಗೆ ಸಹ ಉಂಟು. ಗರ ಕಾಣಿಸೋದು ಬಾಯ್, ಗರ್ಸೆ ಬಿದ್ರು ಕಾಣಿಸೋದು. ಪರ ಐಕಲೆ ತೊಟ್ಟೆ ಸೌಂಡ್ ಸೌಂಟು ನೋಡ ಉದಯ ಮಲ್ಲಿಗೆ ತೋರಿಸಿ. ಉದಯವ ಉದಯ ಅಲ್ಲಿ ಇದು ಇದು ಪೇಟೆ ಮಲ್ಲಿಗೆ ನೋಡಿ. ಪರಿಮಳ ಸಂಜಾಗುವ ನೋಡಿ ಇದು ಮೈನ್ ರೋಡ್, ಪಂಜಿಕಾರ್ನ ಮೈನ್ ರೋಡ್. ಆಚೆ ಸೈಡಿಗೆ ಹೋದರೆ, ಈಗ ಆಚೆ ಸೈಡಿಗೆ ಹೋದರೆ ಆಚೆ ಸುಬ್ರಹ್ಮಣ್ಯ, ನಿಂತಿಕಲ್ಲು, ಆಚೆ ಸೈಡಿಗೆ ಹೋದರೆ ಬೆಳ್ಳಾರೆ, ಪುತ್ತೂರು, ಸುಳ್ಯ. ಹಾಗೆ ನಮ್ಮದು ಇಲ್ಲಿ ಮನೆ, ಇದು ಅಜ್ಜಿ ಮನೆ, ನಮ್ಮದು ಆಚೆ ಮನೆ. ತೊಟ್ಟೆಲ್ಲ ಹಾಕಿಡುವ, ಅದು ನಾಳೆಗೆ ನಮಗೆ ಹೂವೆಲ್ಲ. ಅಮ್ಮ ಕೊಯ್ಲಿಲ್ಲ ಸಂಜೆ ಹೋಗಿದ್ದಲ್ಲ. ಬಾ ಗಿಡ ತೆಗೆಯುವ. ನೋಡಿ ಈಗ ಗಿಡ ತೆಗೆಯುವ ಕಾರ್ಯಕ್ರಮ. ನಿಜವಾಗ್ಲೂ ಈ ತರ ಬಳ್ಳಿ ಬಂದದ್ದು ತೆಗೆದು ನಡ್ಲಿಕ್ಕೆ ಅಂತೆ. ನಾನು ಅದನ್ನೆಲ್ಲ ನೋಡುದಿಲ್ಲ. ನಾನು ಎಲ್ಲವನ್ನು ಬೆಳೆದಂತೆಗಳಿದ್ದು ಬೆಳೆದಿದೆ ನೋಡಿ. ಇದನ್ನೇ ತಗೊಂಡೋಗಿ ನಡುದು, ಆಗ ಇದು ಬರ್ತದೆ. ನಾವು ಮೊನ್ನೆ ಸಹ ಹೀಗೆ ಮಾಡಿದ್ದು, ಈ ಥರ ಬೆಳೆದದ್ದನ್ನೇ ತಗೊಂಡೋಗಿ ನಟ್ಟದ್ದು. ನೋಡಿ ಈ ಥರ
ಒಂದೆರಡು ಗಿಡ ತಗೊಂಡು ಹೋಗುವ ಅಂತ ಬಂದೆ. 2 ಗಿಡ. ಹಾಂ, ಮುಗ್ಗಿಲ್ಲದ್ದು ನೋಡಿ ಎಂತ ಪಾಣಿ ಅಂತ ನೋಡಿ, ಅದು ಮುಗ್ಗಿಲ್ಲ, ಹಳೇ ಗಿಡ ಅದು. ಹಾಗೆ ಸಹ ಉಂಟಾ? ಹಳೇ ಇದು ಗೆಲ್ಲು, ಚಿಗುರು ಬಂದದ್ದು ಈಗ ಹೊಸ್ತು ಗೆಲ್ಲು, ಹಳೇ ಗೆಲ್ಲು ಅಂತ ಬೇಕು. ಚಿಗುರು ಬಂದ್ರೆ ಇದರಲ್ಲಿ ಮಳ್ಳಿಗೆ ಆಗುದಲ್ಲ. ಆದರೆ ಹೊಸತ್ತಂದ್ರೆ ಈ ಥರ ಬಳ್ಳಿ ಬಂದದ್ದನ್ನು ನಡುದು, ಬಳ್ಳಿ ಬಂದಾಗ ಬರ್ತಲ್ಲ ಅದನ್ನು ನಡುದು. ಈಗ ಇಲ್ಲಿ 2 ಉಂಟು ಮಲ್ಲಿಗೆ, ಹಾಕ್ಲಿಕ್ಕೆ ಹೇಳು ಅದು ಬಾಯಲ್ಲಿ. ಬಾಯ್ ಬಮ್ಮ ಅಂತದಲ್ಲ ನೋಡಿ, ತೆಗಿತಿದ್ದಾರೆ ಗಿಡ ತೆಗೆಯೋ ಕಾರ್ಯಕ್ರಮ. ಅದಲ್ಲಿ ಬೇರಿನಲ್ಲಿ ಅಲ್ಲಿ ಹೋಗಿ ಆಗಿದೆ. ಹಾಗೆ ಪಾಸ್ ಉಂಟಾ? ಪಾಸ್ ಎಂತೆಲ್ಲ ಆಯ್ತಂತ ಎಂತದ ಆಜೆ ಉಳ್ಲಕ, ಮನುಷ್ಯ ಆಜೆ ಉಳ್ಲಕ. ನೋಡಿ, ಇನ್ನೊಂದು ಬೇಕಂತೆ. ಇನ್ನೊಂದು ತಗೊಂಡೋಗುದು ಈಗ, ಮತ್ತೆ ಈಗ ತಗೊಂಡೋಗ್ಲಿ. ಅಬ್ಬೋ, ವಾಪಸ್ ಬಿಸಿಲು ಬಂತು ನೋಡಿ. ಇದೆಲ್ಲ ಜೀವ ಬರ್ತೈತಾ ನೋಡಿ, ವಾಪಸ್ ಜೋರು ಬಿಸಿಲು ಬಂತು ಈಗ. ಅಯ್ಯೋ, ಆಗಡೆ ಭಯಂಕರ ಅಂತಿನ ಗದ್ದಿರ್ಸು. ಕಣ್ಣೆ ಹೋಯ್ತು ಗಾಯ್ಸ್, ಎಷ್ಟು ಬಿಸಿಲು ಬಂದಿದೆ ಅಂತ ಗೊತ್ತಾಗ್ತಿಲ್ಲ. ಹೌದು. ಹಾಂ, ಆಯ್ತಾ? ಆಯ್ತು ನೋಡಿ, ಎಷ್ಟು ಗಿಡ ತಗೊಂಡೆ? 6 ಗಿಡ ತಗೊಂಡು ಹೋಗಿ ನೆಡಬೇಕು. ಮಳೆ ಎಲ್ಲ ಒಂದೊಂದು ನೆಡುವ. ನೆಡಬೇಕು. ಎಂತ ಮಾಡುವ? ಮಳೆ ನಾನು ಹೋಗ್ಬೇಕಮ್ಮ. ಹೋಗು, ನಾನು ಬಾಯಿಯ ಮುಟ್ಲಿ ಎಲ್ಲ ತಿಂದು ಬರ್ತೇನೆ. ಹಾಂ, ನೋಡಿ, ಇದು ನನ್ನ ಬಾಯಿ ಅಂದರೆ ಅಜ್ಜಿ ನನ್ನದು. ನನ್ನ ಅಜ್ಜಿ ಮಾಡಿದ ಪುಂಡಿ ತಿಂದು ಬರ್ತಾರಂತೆ ಅಮ್ಮ. ನನಗೆ ಫುಲ್ ಆಗಿದೆ, ಹಾಗೆ ನಾನು ತಿನ್ನೋದಿಲ್ಲ ಈಗ ಎಂತ ಸಹ. ನಾನು ಹೋಗ್ತೇನೆ ಆದರೆ ಮನೆಗೆ. ಆಯಿತು, ರಾಮ್ ರಾಮ್ ಅಜ್ಜಿ, ರಾಮ್ ರಾಮ್. ಹಾಂ ಹಾಂ, ರಾಮ್ ರಾಮ್ ಗೈಸ್. ನಾವೀಗ ಮನೆಗೆ ಹೋಗುವ ನಮ್ಮದು. ನನಗೆ ತಿಂದು ಫುಲ್ಲಾಗಿದೆ, ಹಾಗೆ ನಾನು ನನ್ನ ಮನೆಗೆ ಹೋಗ್ತೀನಿ. ನೋಡಿ, ಇಲ್ಲಿ ಅಜ್ಜಿ ಮನೆಯಲ್ಲಿ ಚಿಕ್ಕ ಬಸಳೆ ಬಂದಿದೆ. ಹಾಗೆ ನೋಡಿ, ಅದು ನಮ್ಮ ಥರನೇ. ಎಂತ ಹೇಳೋದಪ್ಪ ಅದಕ್ಕೆ, ಈ ವಿಡಿಯೋ ಮಾಡೋಗೆಲ್ಲ ಬಾಯಿಗೆ ಬರೋದಿಲ್ಲ. ಎಂತ ಹೇಳೋದಪ್ಪ, ತೊಂಡೆಕಾಯಿಯ ಇದು ಎಂತ ಗಿಡ, ಅದು ಸಹ ಇಲ್ಲಿ ನಮ್ಮ ಮನೆಯಲ್ಲಿ ನೆಟ್ಟಿದ್ದಾರೆ. ಈಗ ನಾವಿನ್ನು ಮನೆಗೆ ನೋಡಿ ಗಾಯ್ಸ್, ಇದು ನಮ್ಮ ಮನೆ. ಹೋಗುವ ನಮ್ಮ ಮನೆಗೆ. ನೋಡಿ, ನನ್ನ ಅತ್ತೆ ಬಂದ್ರೆ ಈಗ. ಬಂದಲು ಅತ್ತೆ ಬಂದಲು. ನೋಡಿ, ಇಲ್ಲಿ ಸೈಕಲ್ ಬಿಡ್ತಿದ್ದಾರೆ. ಸ್ಕೂಟಿ ಬಿಟ್ಟು ಬಂದರು, ಈಗ ಸೈಕಲ್ ಬಿಡ್ಲಿಕ್ಕೆ ಕಲಿತಿದ್ದಾರೆ. ಇಂದು ಎನ್ನಾನು ಗಿಡ ಪುಣ ಅಂದಜಿ ಎಂಕ ಬಂಜಿಡು ದಾಲ ಇಚ್ಚಿ ಮಲ್ಲ ಸ್ವಲ್ಪ ಬಲೆ ಕಜಿಪು ಏನ್ ಮಾಡ್ತೇವೆ? ಸಾಂಬಾರ್, ಒಂಚಿನ ಸಾಂಬಾರು, ಬೀನ್ಸ್, ಕ್ಯಾರೆಟ್, ಬಟಾಟೆ, ಟೊಮೆಟೊ, ಈರುಳ್ಳಿ, ಬೇಳೆ ಒಣಸು ಇನಿತ್ತವೆ. ಕೋಡೆ ತತ್ತೆ ಅವು ಎನ್ನ ಮರ್ಮಲ್ ಅವೇ ನೋಡಿ. ಈಗ ನಮ್ಮ ಸೈಕಲ್ ಬಿಡುವ ಕಾರ್ಯಕ್ರಮ. ಶಾರದಿ ಸೋಡನಕ್ಕ. ನೋಡಿ, ಸೈಕಲ್ ಬಿಡ್ಲಿಕ್ಕೆ ಕಾರ್ಯಕ್ರಮ ಉದ್ಘಾಟನೆ ಆಯಿತು. ನೋಡಿ, ಸೈಕಲ್ ಬಿಡ್ತಿದ್ದಾರೆ. ನೋಡಿ, ಇವತ್ತಿಗೆ ಸಾಕಂತೆ. ಇಲ್ಲಿ ಸ್ವಲ್ಪ ಹೀಗೆ ಮೆಟ್ಟಬೇಕಾ?
ನೋಡಿ ಇವರು ಮನೆಗೆ ಹೋಗ್ತಿದ್ದಾರೆ. ರಾಮ್ ರಾಮ್, ಮತ್ತೆ ಬರ್ತೀರಾ? ಹಾಂ, ರಾಮ್ ರಾಮ್. ನೋಡಿ ಶರಣ್ಯ ಮನೆಯಲ್ಲಿ ನಿಂತಿದ್ದಾರೆ, ಅವರಿಬ್ಬರು ಹೋದ್ರು ಮನೆಗೆ. ನೋಡಿ ಈಗ ಬಿಸಿಲೆಲ್ಲ ಹೋಯ್ತು, ಮಳೆ ಬರೋಗೆ ಆಗಿದೆ. ನೋಡಿ ನನ್ನ ತಮ್ಮ ರೈನ್ಕೋಟ್ ಹಾಕಿ. ಯಾಕೆ ನಿಂತದ್ದು ನೀನಿಲ್ಲಿ? ಯಾಕೆ ನಿಂತದ್ದು? ನೋಡಿ ನಮ್ಮ ಮರದಲ್ಲಿಂದ ಬೀಳುವ ಮಾವಿನಕಾಯಿ ಎಲ್ಲ ಹೆಕ್ಕಲಿಕ್ಕೆ ರೈನ್ಕೋಟ್ ಹಾಕಿ ನಿಂತಿದ್ದಾನೆ ನನ್ನ ತಮ್ಮ. ನೋಡಿ ಆಗ ಬಿಸಿಲೆಲ್ಲ ಹೋಯ್ತು ಅಂತ ಹೇಳಿದಲ್ಲ, ಆಮೇಲೆ ಈಗ ಒಂದು ಜೋರು ಗಾಳಿ ಬಂತು. ಜೋರು ಗಾಳಿ ಬಂದದ್ರಲ್ಲಿ ಮಾವಿನ ಹಣ್ಣು ಬಿದ್ದಿದೆ. ನೋಡಿ ನೋಡಿ ಇದು ನನ್ನ ಇವತ್ತಿನ ವ್ಲಾಗ್. ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಆದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ರಾಮ್ ರಾಮ್.